ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸಪೋರ್ಟ್ ಮಾಡಿ. ಇವಾಗ ಈವ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೆರಡು ಪಾರ್ಸಲ್ ಬಂದಿದೆ. ಇನ್ನೊಂದು ಅಮ್ಮಂದು ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೆ, ಅದು ಬಂತು. ಅದನ್ನು ಕೂಡ ಅಟ್ಯಾಚ್ ಮಾಡ್ತೀನಿ. ಸೀರಿಯಸ್ಲಿ ಅದು ಏನೋ ಕ್ಲಾತ್ ತುಂಬಾ ಚೆನ್ನಾಗಿದೆ. ಬಟ್ಟೆ ನನಗೇನೋ ಇಷ್ಟ ಆಯಿತು, ಅಮ್ಮಗೂ ಕೂಡ ಇಷ್ಟ ಆಯಿತು. ಇದು ಕೂಡ ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡ್ಕೊಂಡಿದೆ. ಇದೇನಪ್ಪ ಇಷ್ಟೊಂದು ಆರ್ಡರ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೋಬೇಡಿ. ಇವಾಗ ಬಿಗ್ ಬಿಲಿಯನ್ ಡೇ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ, ಯಾಕಂದರೆ ಕಡಿಮೆ ಬಜೆಟಲ್ಲಿ ಸಿಗ್ತಾ ಇರುತ್ತಲ್ಲ, ಸೊ ಆಲ್ಮೋಸ್ಟ್ ಎಲ್ಲರೂ ಬೈ ಮಾಡ್ತಾನೆ ಇರ್ತಾರೆ. ಇದೆರಡು ಅನ್ಬಾಕ್ಸ್ ಮಾಡೋಣ. ಇದು ಬಂದು ಪಿಲ್ಲೋ ಕವರ್ಸ್. ಇದು ಬಂದು ಒಂದು ಪ್ಯಾಂಟ್ನ ತರಿಸ್ಕೊಂಡಿದೆ ಡೈಲಿ ಯೂಸ್ಗೆ ಅಂದ್ಬಿಟ್ಟು. ನೋಡೋಣ, ಕರೆಕ್ಟ್ ಆದರೆ ಇಟ್ಕೊಳ್ಳೋಣ, ಇಲ್ಲಾಂದರೆ ವಾಪಸ್ ಮಾಡೋಣ. ಅದಕ್ಕೇ ಬೇಗನೆ ಇವಾಗ ಅನ್ಬಾಕ್ಸ್ ಮಾಡಿಬಿಟ್ರೆ ಐ ಥಿಂಕ್ ಬೇಡ ಅಂತಂದರೆ ರಿಟರ್ನ್ 1 ವೀಕ್ ಇರುತ್ತಲ್ಲ, ಐ ಥಿಂಕ್ ಬೇಗನೆ ರಿಟರ್ನ್ ಮಾಡ್ಕೊಂಬಿಡ್ಬೋದು ಅಂತ ಅಂದ್ಬಿಟ್ಟು. ಆಮೇಲೆ ಫಿಟ್ಟಿಂಗ್ ಕರೆಕ್ಟ್ ಇಲ್ಲ ಅಂದರೆ ಮತ್ತೆ ಪೇಸ್ಟ್ ಆಗಿಬಿಡುತ್ತೆ. ಇನ್ನೂ ಒಂದಷ್ಟಿದೆ ಆರ್ಡರ್ಗಳು ಬರೋದು. ಅದನ್ನು ಯಾವತ್ತು ಬರುತ್ತೆ ಅವತ್ತೇ ನಾನು ತೋರಿಸ್ಬಿಡ್ತೀನಿ. ಸುಮ್ಮನೆ ಎಲ್ಲನೂ ಒಂದೇ ಸಲ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಇಷ್ಟ ಆಗಿಲ್ಲ ಅಂತಂದರೆ ಇದನ್ನ ವೇರ್ ಮಾಡ್ಕೊಂಡು ಬಂದು ತೋರಿಸ್ತೀನಿ. ಅವಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ನನಗೇನೋ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಇದೆರಡು ಮ್ಯಾಚ್ ಮಾಡಿರೋದು ಸುಮ್ಮನೆ ಯಾವುದೊಂದು ರ್ಯಾಂಡಮ್ ಆಗಿ ಪಿಕ್ ಮಾಡಿ ಹಾಕ್ಕೊಂಡು ಬಂದೆ. ಇವಾಗ ಸೆಕೆಂಡ್ ಒನ್ ಇದನ್ನು ನೋಡೋಣ. ಈ ಪ್ಯಾಂಟ್ ಬಂದು 295 ರೂಪೀಸ್. ಐ ಥಿಂಕ್ ವರ್ತ್ ಅಂತ ಅನಿಸುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಈ ಪಿಲ್ಲೋ ಬಂದ್ಬಿಟ್ಟು ನಾನು ಫಸ್ಟು ನೋಡ್ತೀನಿ ಯಾವ ಥರ ಇದೆ ಸೈಜ್ ಅಂದ್ಬಿಟ್ಟು, ಆಮೇಲೆ ಪ್ರೈಸ್ ಹೇಳ್ತೀನಿ. ಸೀರಿಯಸ್ಲಿ ಪ್ರೈಸ್ನ ಕೇಳಿದ್ರೆ ಸೀರಿಯಸ್ಲಿ ಶಾಕ್ ಆಗ್ತೀರಾ. ಚೆನ್ನಾಗಿದೆ ಗೈಸ್. ಈ ಬಟ್ಟೆ ಸಿಂಕ್ ಆಗೋದಿಲ್ಲ, ಮತ್ತೆ ಕ್ವಾಲಿಟಿನೂ ಅಷ್ಟೇ ಆರಾಮ್ಸೆ ಕೊಡ್ಬೋದು. ಇದು ಬಂದು ಪ್ಯಾಕ್ ಆಫ್ 4 ಇದೆ. ಸೆಟ್ ಇದೆ. ನಿಮಗೆ ಯಾವುದು ಕಲರ್ ಬೇಕೋ ಆ ಕಲರ್ಸ್ನ ನೀವು ತಗೊಬೋದು. ಇದರ ಪ್ರೈಸ್ ಬಂದು ಜಸ್ಟ್ 195 ರೂಪಾಯಿಗೆ 4 ಸೆಟ್ ಇದೆ. ಸೀರಿಯಸ್ಲಿ ಆರಾಮ್ಸೆ ಬೈ ಮಾಡ್ಬೋದು. ಇದರ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ಸೀರಿಯಸ್ ಆಗಿ ಚೆನ್ನಾಗಿದೆ, ಬಟ್ಟೆ ಚೆನ್ನಾಗಿದೆ, ಆರಾಮ್ಸೆ ತೊಗೊಬೋದು. ಅಮ್ಮಗೆ ಒಂದು ಜೊತೆ ಡ್ರೆಸ್ನ ಆರ್ಡರ್ ಮಾಡಿದ್ನಲ್ಲ, ಅದು ಬಂದಿತ್ತು. ಅದು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆ ದುಪಟ್ಟ ಅಂತೂ ತುಂಬಾ ಸಾಫ್ಟಾಗಿತ್ತು. ಈ ಎರಡು ಕೂಡ ತುಂಬಾ ಇಷ್ಟ ಆಯಿತು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ಬೈ ಮಾಡ್ಬೋದು. ಇದರ ಲಿಂಕ್ ಬೇಕಂದರೆ ಕಾಮೆಂಟ್ ಮಾಡಿ. ಮತ್ತು ಅದಾದಮೇಲೆ ಈವ್ನಿಂಗು ನಮ್ಮ ಮನೆ ಹತ್ರ ಇದು ಇವಾಗ ದಸರಾ ಬೇರೆ ಇದೆ ಅಲ್ವಾ, ಅದಕ್ಕೆ ಫುಡ್ ಫೆಸ್ಟಿವಲ್ ಅಂತ ಇಕ್ತಾರೆ. ಒಂದೊಂದು ಕಡೆ ಇಕ್ತಾರೆ ಅನಿಸುತ್ತೆ, ಗೊತ್ತಿಲ್ಲ. ನಮ್ಮ ಏರಿಯಾದಲ್ಲಿ ಪ್ರತಿ ವರ್ಷವೂ ಇಕ್ತಾರೆ. ಯಾವುದಾದ್ರೂ ಒಂದು ಗ್ರೌಂಡಲ್ಲಿ ಮಾಡ್ತಾರೆ. ಈ ಸಲನೂ ಕೂಡ ಮಾಡಿದರು. ಹೋದ ಸಲ ಹೋಗಿರ್ಲಿಲ್ಲ, ಹೋದ ಸಲ ಪ್ರೆಗ್ನೆಂಟ್ ಇದ್ನಲ್ವ, ಈ ಸಲ ಹೋಗಿದ್ದೆ. ಚೆನ್ನಾಗಿತ್ತು, ಬಟ್ ತುಂಬಾ ಒಂಥರ ಗಲಿಬಿಲಿ ಥರ ಇತ್ತು. ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ. ಮತ್ತು ಫುಡ್ಡಲ್ಲೂ ಕೂಡ ಅಷ್ಟೇ ಬರೀ ನಾನ್ ವೆಜ್ ಇದೆ, ವೆಜ್ ಅಂತೂ ಇಲ್ಲವೇ ಇಲ್ಲ. ಈ ಥರ ಸ್ವಲ್ಪ ಆಕ್ಸೆಸರೀಸು ಅದು ಇದು ಇತ್ತು, ಬಟ್ ತುಂಬ ಅಂದರೆ ಹೆವಿ ಕಾಸ್ಟ್ಲಿ ಇತ್ತು ಸೀರಿಯಸ್ ಆಗಿ. ಆದ್ರೂ ಮೈಸೂರೇ ಚೆಂದಪ್ಪ. ಈ ದಸರಾ ಟೈಮಲ್ಲಿ ಈ ಥರ ಫುಡ್ ಸ್ಟಾಲ್ ಥರ ಇಕ್ತಾರೆ, ಬಟ್ ತುಂಬ ಅಂದರೆ ತುಂಬಾ ಕಾಸ್ಟ್ಲಿ ಅಂದರೆ ಸಿಕ್ಕಾಪಟ್ಟೆ ಇರುತ್ತೆ. ನಾವಂತೂ ನೋಡಿದ್ವಿ, ಒಂದಷ್ಟು ಚಾಟ್ಸ್ಗಳಿತ್ತು, ಬಟ್ ಚಾಟ್ಸು ಅಷ್ಟೇ ವೆಜ್ ರೋಲ್ ಎಲ್ಲ 250 ರೂಪೀಸ್ ಇತ್ತು ಒಂದು ವೆಜ್ ರೋಲ್ಗೆ.
ಮತ್ತು ಅಲ್ಲಿ ಸಿಂಗಿಂಗ್ ಕೂಡ ಇತ್ತು. ಅಲ್ಲೂ ಕೂಡ ಒಂದಷ್ಟು ಜನ ಚಿಲ್ ಮಾಡ್ತಾಯಿದ್ರು ಕೂತ್ಕೊಂಡು. ಬಟ್ ಮೈಸೂರು ಒಂಥರ ಮೈಸೂರು ಅಂದರೆ ನಮಗೆ ಒಂಥರ ಮೈಸೂರೇ ಚೆಂದಪ್ಪ. ಇವಾಗಂತೂ 1-2 ಮಂತ್ ಆದ್ರೂ ಮೈಸೂರಲ್ಲಿ ನೋಡೋಕ್ಕೆ 2 ಕಣ್ಣು ಸಾಲಲ್ಲ. ದಸರಾಕ್ಕಿಂತ ಮುಂಚೆನೇ ಫುಲ್ ಡೆಕೋರೇಷನ್ ಮಾಡಿಬಿಟ್ಟಿರ್ತಾರೆ. ನಾವೆಲ್ಲ ಹಾಸ್ಟೆಲಲ್ಲಿದ್ದಾಗ ಹಾಸ್ಟೆಲ್ಗೂ ಕೂಡ ಇದೇ ಥರ ಡೆಕೋರೇಷನ್ ಮಾಡ್ತಾಯಿದ್ರು. ಸೀರಿಯಸ್ ಆಗಿ ನಾನಂತೂ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ. ಮತ್ತು ದಸರಾನೂ ಕೂಡ ಅಷ್ಟೇ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಹತ್ರದಿಂದ ಕೂತ್ಕೊಂಡು ನೋಡಿದ್ವಿ. ಇವಾಗಂತೂ ಹೋಗೋದು ತುಂಬ ಅಂದರೆ ತುಂಬಾ ಕಷ್ಟ ದಸರಾದಲ್ಲಿ. ಬಟ್ ಎಷ್ಟೇ ಕಷ್ಟ ಇದ್ರೂ ಏನೇ ಇದ್ರೂ ಅಂಬಾರಿ ಬರೋ ಟೈಮಿಗೆ ಆಗೋ ಒಂಥರ ಫೀಲ್ ಇದೆಯಲ್ಲ, ಬೆಳಗ್ಗೆ ಸಂಜೆ ತನಕ ಕೂತಿದ್ರು ಆ ಫೀಲು ಮತ್ತೆ ಎಷ್ಟು ಸುಸ್ತು ಅನಿಸಿದ್ರು ಬಟ್ ಅಂಬಾರಿ ಬರೋ ಟೈಮ್ಗೆ ಅದೆಲ್ಲ ಹೋಗ್ಬಿಟ್ಟು ಎಷ್ಟು ಖುಷಿ ಆಗುತ್ತೆ ಅಂದರೆ ಸೀರಿಯಸ್ ಆಗಿ 2 ಕಣ್ಣು ಸಾಲಲ್ಲ. ಪ್ರತಿ ವರ್ಷವೂ ದಸರಾ ಮಾಡ್ತಾನೆ ಇರ್ತಾರೆ, ಬಟ್ ಪ್ರತಿ ವರ್ಷವೂ ಅಷ್ಟೇ ರಶ್ ಇರುತ್ತೆ. ಒಂದಿನ ವರ್ಷಕ್ಕೆ ಒಂಥರ ಡಿಫ್ರೆಂಟಾಗಿ ಚೇಂಜ್ ಆಗ್ತಾನೆ ಬರುತ್ತೆ ದಸರಾ. ಸೀರಿಯಸ್ಸಾಗಿ ಫುಡ್ ಸ್ಟಾಲ್ ಅಂತೂ ಸೀರಿಯಸ್ಸಾಗಿ ಚಾಟ್ಸ್ ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಎಲ್ಲ ನಾನ್ ವೆಜ್ಜೇ ಇದೆ. ನಾನ್ ವೆಜ್ಜೇ ತಿಂತಾ ಇದ್ದಾರೆ. ಹಂಗೂ ಇಲ್ಲಿ ಇದಿತ್ತು, ಏನಂತಾರೆ ಇದಕ್ಕೆ, ಹೇಡಿ ಇತ್ತು. ಅದನ್ನು ಹಂಗೆ ವಿಡಿಯೋ ಮಾಡಿಕೊಂಡೆ, ಬಟ್ ನಾವು ಅಲ್ಲಿ ಏನೂ ತಿಂದಿಲ್ಲ, ಹಂಗೆ ವಾಪಸ್ ಬಂದುಬಿಟ್ವಿ. ಮತ್ತು ಪಿಕ್ಕಲ್ ಮಾತ್ರ ತೊಗೊಂಡ್ವಿ, ನೋಡೋಣ ಚೆನ್ನಾಗಿರುತ್ತೇನೋ ಅಂತಂದ್ಬಿಟ್ಟು. ಆಮೇಲೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಹೋಗ್ಬಿಟ್ಟು ಅಲ್ಲೇ ಔಟ್ಸೈಡಲ್ಲಿ ಊಟನ ತಿನ್ಕೊಂಡು ಹೋದ್ವಿ. ಈ ಥರ ಎಲ್ಲ ಸರಗಳಿದು, ಬಟ್ ಇದನ್ನೆಲ್ಲ ನಾನು ಹಾಕ್ಕೊಳ್ಳೋದೇ ಇಲ್ಲ. ಸುಮ್ಮನೆ ಒಂಥರ ಜಾತ್ರೆ ವೈಬ್ಸ್ ಥರ ಸ್ವಲ್ಪ ಆ ಥರ ಒಂದು ಫೀಲ್ ಆಯಿತು ಅಷ್ಟೇ. ಆದರೂ ದಸರಾ ಅಂದರೆ ದಸರಾನೇ, ನೋಡೋಣ. ಆದರೆ ನೆಕ್ಸ್ಟ್ ಇಯರ್ ಅಂತ ಹೋಗ್ಬಿಟ್ಟು ದಸರಾನ ನೋಡಬೇಕು. ಎಲ್ಲಿ ಅನ್ಲಿಮಿಟೆಡ್ ಫುಡ್ ಇದೆ ಅಲ್ಲಿಗೆ ಬಂದ್ವಿ. ಸರಿನೇನು ಅಲ್ಲೇ ತಿನ್ಕೊಂಡು ಹೋಗೋಣ, ಮತ್ತು ಅದೇ ನಿಯರ್ ಬೈ ಇತ್ತು ಅಂತಂದ್ಬಿಟ್ಟು ಅಲ್ಲಿ ಒಂದಷ್ಟು ವೆರೈಟೀಸ್ಗಳು ಮಾಡಿದರು. ನಮಗೂ ಒಂದಷ್ಟು ಇಷ್ಟ ಆಯಿತು, ಒಂದಷ್ಟು ಇಷ್ಟ ಆಗಿಲ್ಲ. ಯಾವಾಗಲೂ ಅಷ್ಟೇ, ವೀಕ್ ಡೇಸಲ್ಲಿ ಅನ್ಲಿಮಿಟೆಡ್ ಫುಡ್ಗೆ ಹೋಗಬಾರ್ದು, ಜಾಸ್ತಿ ಸ್ಪೆಷಲ್ಗಳಿರೋದಿಲ್ಲ. ಬಟ್ ವೀಕೆಂಡಲ್ಲಿ ತುಂಬಾ ಸ್ಪೆಷಲ್ ಇರುತ್ತೆ, ಮತ್ತು ಒಂದು ಸ್ವಲ್ಪ ಅಮೌಂಟು ಕೂಡ ಜಾಸ್ತಿ ಇದ್ರೂ ವೆರೈಟೀಸ್ ಜಾಸ್ತಿ ಇರುತ್ತೆ. ಯಾವಾಗ್ಲೂ ವೀಕೆಂಡಲ್ಲಿ ಹೋಗಬೇಕು. ವೀಕ್ ಡೇಸಲ್ಲಿ ಹೋದರೆ ಯಾರೂ ಜನ ಇರೋದಿಲ್ಲ, ಅಲ್ಲೊಬ್ಬರು ಇಲ್ಲೊಬ್ಬರು ಕೂತಿರ್ತಾರೆ ಅಷ್ಟೇ. ನಮಗೇನೋ ಓಕೆ ಅಂತ ಅನ್ನಿಸ್ತು, ಅಷ್ಟೊಂದೇನು ಇದು ಅನ್ನಿಸ್ಲಿಲ್ಲ. ಇದು ಕೋರಮಂಗ್ಲದಲ್ಲಿರೋ ಜಲಂಧರ್ ಸ್ಟ್ರೀಟು, ಇದು ಅನ್ಲಿಮಿಟೆಡ್. ಲಾಸ್ಟ್ ಟೈಮ್ ಹೋಗಿದಾಗ ತುಂಬಾ ರಶ್ ಇದ್ದರು. ನಾವು ವೀಕೆಂಡಲ್ಲೇ ಹೋಗ್ತಾಯಿದ್ವಿ, ಬಟ್ ಪರವಾಗಿಲ್ಲ, ಓಕೆ ಥರ ಹೆಂಗೋ ಆರಾಮ್ಸೆ ಕೂತ್ಕೊಂಡು ತಿನ್ಕೊಂಡು ಬಂದ್ವಿ. ಇನ್ನೇನು ಮಾಡೋಕ್ಕಾಗಲ್ಲ. ಬಟ್ ರೋಟಿ ಪನ್ನೀರ್ ಕರಿ ಇಷ್ಟ ಆಯಿತು ನನಗೆ. ರೋಟಿ ಪನ್ನೀರ್ ಕರಿ ಚೆನ್ನಾಗಿತ್ತು. ಮತ್ತು ಚಾಟ್ಸಲ್ಲೇ ಒಂದು ಪಾಲಕ್ ಥರ ಏನೋ ಚಾಟ್ ಮಾಡ್ತಾಯಿದ್ರು, ಅದು ಇಷ್ಟ ಆಯಿತು. ಮತ್ತು ಒಂದು ಸೂಪ್ ಇತ್ತು, ಒಂದು ಸೂಪ್ ಟೊಮ್ಯಾಟೊ ಸೂಪ್ ಥರ ಇತ್ತು, ಅದೊಂದು ಇಷ್ಟ ಆಯಿತು. ಅದು ಬಿಟ್ಟರೆ ಮಾಮೂಲಿ ರೋಟಿ ನಾನ್ ಇತ್ತು. ದಾಲೆಲ್ಲ ಇದ್ವು, ಬಟ್ ಅದೇನು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆದಷ್ಟು ಈ ಥರ ಅನ್ಲಿಮಿಟೆಡ್ಗೆ ಹೋದಾಗ ಹೆವಿ ತಿನ್ನೋಕ್ಕೆ ಆಗೋಲ್ಲ. ತಿನ್ನೋರು ಹೋದರೆ ಚೆನ್ನಾಗಿರುತ್ತೆ, ತಿನ್ನದೇ ಇರೋರು ಹೋದರೆ ಲಾಸ್ ಅಂತಲೇ ಹೇಳ್ಬೋದು. ಬಟ್ ಕೂತ್ಕೊಂಡು ಆರಾಮ್ಸೆ ಮಾತಾಡಿಕೊಂಡು ತಿಂದ್ಕೊಂಡು ಲಾಸ್ಟಲ್ಲಿ ಜಾಮೂನ್ ಎಲ್ಲ ಇತ್ತು, ಐಸ್ ಕ್ರೀಮ್ ಎಲ್ಲ ಇತ್ತು, ಎಲ್ಲನೂ ತಿಂದ್ಕೊಂಡು. ಆದ್ರೂ ಏನು ಅಷ್ಟೊಂದೆಲ್ಲ ತಿನ್ನೋಕ್ಕಾಗೋದಿಲ್ಲ, ಎಷ್ಟಾಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದು. ಅನ್ಲಿಮಿಟೆಡ್ ಅಂತ ಅಂದ್ಬಿಟ್ಟು ಹೊಟ್ಟೆ ಎಷ್ಟು ಹಿಡಿಯುತ್ತೆ ಅಷ್ಟೇ ತಿನ್ನೋಕ್ಕಾಗೋದು. ಹೊಟ್ಟೆ ಹಿಡಿದೇ ಇರೋ ಅಷ್ಟು ಇರೋದನ್ನೆಲ್ಲ ತಿನ್ನೋಕ್ಕಾಗುತ್ತಾ? ಬಟ್ ಅಲ್ಲೇನಾದರೂ ವೆಜ್ ಇದ್ದರೆ ನಾವು ವೆಜ್ ತಿಂತಾಯಿದ್ವಿ. ಅಂದ್ರೂ ದೋಸೆ ಇತ್ತು ಅಷ್ಟೇ. ದೋಸೆಗೆಲ್ಲ ಒಂದು ದೋಸೆಗೆ 250-300 ರುಪೀಸ್ ಇತ್ತು. 250-300 ರುಪೀಸ್ ಒಂದು ದೋಸೆಗೆಲ್ಲ ಕೊಟ್ಟರೆ ಮುಗ್ದೇ ಹೋಯ್ತು, ಉದ್ಧಾರ ಆಗೋಕ್ಕಾಗುತ್ತಾ? ಅದಕ್ಕೇ ಬೇಡ ಅಂತ ಬಂದುಬಿಟ್ವಿ. ಬಟ್ ನಾನ್ ವೆಜ್ ಆಲ್ಮೋಸ್ಟ್ ಅಲ್ಲೆಲ್ಲ ಇದ್ದು, ಚಾಟ್ಸ್ ಅಷ್ಟೇ ಇತ್ತು. ಇದೇ ನಾನು ಸೆಕೆಂಡ್ ಒನ್ ಇದ್ದಿಲ್ಲ ಅದನ್ನೇ ಹೇಳಿದ್ದು. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.